ಮನುಷ್ಯನ ಜೀವನದಲ್ಲಿ ಕೆಲವು ನಿರ್ಧಾರಗಳು ಅವನ ಭವಿಷ್ಯವನ್ನೇ ಬದಲಾಯಿಸುತ್ತವೆ. ಅವುಗಳಲ್ಲಿ ಪ್ರಮುಖವಾದದ್ದು ಜೀವನ ಸಂಗಾತಿಯ ಆಯ್ಕೆ. ಶಿಕ್ಷಣ, ಉದ್ಯೋಗ, ಹಣ, ಮನೆ ಇವೆಲ್ಲವೂ ಜೀವನದಲ್ಲಿ ಮುಖ್ಯವಾದರೂ ದಿನದ ಕೊನೆಯಲ್ಲಿ ನಮ್ಮ ಸಂತೋಷ, ಮನಸ್ಸಿನ ನೆಮ್ಮದಿ ಮತ್ತು ಜೀವನದ ಗುಣಮಟ್ಟವನ್ನು ಹೆಚ್ಚು ಪ್ರಭಾವಿಸುವುದು ನಮ್ಮ ಜೊತೆ ಜೀವನವನ್ನು ಹಂಚಿಕೊಳ್ಳುವ ವ್ಯಕ್ತಿ. ಆದ್ದರಿಂದ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಆತುರಪಡದೆ, ಕೇವಲ ಭಾವನೆಗಳ ಆಧಾರದ ಮೇಲೆ ನಿರ್ಧಾರ ಮಾಡದೆ ಆಲೋಚಿಸಿ, ಅರ್ಥಮಾಡಿಕೊಂಡು ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಳುವುದು ಅತ್ಯಂತ ಅಗತ್ಯ. ಇಂದಿನ ಕಾಲದಲ್ಲಿ ಅನೇಕರು ಹೊರಗಿನ ಸೌಂದರ್ಯ, ಹಣ, ಉದ್ಯೋಗ ಅಥವಾ ಸಾಮಾಜಿಕ ಸ್ಥಾನಮಾನವನ್ನು ಮೊದಲ ಆದ್ಯತೆಯಾಗಿ ನೋಡುತ್ತಾರೆ. ಇವು ಜೀವನದಲ್ಲಿ ಸಹಾಯಕವಾಗಬಹುದು, ಆದರೆ ಇವು ಮಾತ್ರ ಒಂದು ಸಂಬಂಧವನ್ನು ಯಶಸ್ವಿಗೊಳಿಸುವುದಿಲ್ಲ. ಕಾಲ ಬದಲಾಗುತ್ತದೆ, ಪರಿಸ್ಥಿತಿಗಳು ಬದಲಾಗುತ್ತವೆ, ಹಣ ಬರುತ್ತದೆ ಹೋಗುತ್ತದೆ, ಸೌಂದರ್ಯವು ವಯಸ್ಸಿನೊಂದಿಗೆ ಬದಲಾಗುತ್ತದೆ. ಆದರೆ ಒಳ್ಳೆಯ ಸ್ವಭಾವ, ಪರಸ್ಪರ ಗೌರವ, ವಿಶ್ವಾಸ, ಸಹನೆ ಮತ್ತು ಪ್ರೀತಿ ಇದ್ದರೆ ಯಾವುದೇ ಸಂಕಷ್ಟವನ್ನು ಒಟ್ಟಾಗಿ ಎದುರಿಸಬಹುದು. ಒಂದು ಮನೆ ಕೇವಲ ಗೋಡೆಗಳಿಂದ ನಿರ್ಮಾಣವಾಗುವುದಿಲ್ಲ. ಆ ಮನೆಯಲ್ಲಿರುವ ಪ್ರೀತಿ, ಪರಸ್ಪರ ಅರ್ಥಮಾಡಿಕೊಳ್ಳುವ ಮನೋಭಾವ ಮತ್ತು ವಿಶ್ವಾಸವೇ ನಿಜವಾದ ಕುಟುಂಬವನ್ನು ಕಟ್ಟುತ್ತದೆ. ಜೀವನ ಸಂಗಾತಿ ನಿಮ್ಮ ಸಂತೋಷದ ಕ್ಷಣಗಳಲ್ಲಿ ನಗುವ ವ್ಯಕ್ತಿಯಾಗಿರಬೇಕು, ಮಾತ್ರವಲ್ಲ ಕಷ್ಟದ ಸಮಯದಲ್ಲೂ ನಿಮ್ಮ ಕೈ ಹಿಡಿದು ನಿಲ್ಲುವ ವ್ಯಕ್ತಿಯಾಗಿರಬೇಕು. ಸಂಕಷ್ಟದ ಸಮಯದಲ್ಲಿ ಯಾರು ನಿಮ್ಮ ಜೊತೆಯಲ್ಲಿರುತ್ತಾರೆ ಎಂಬುದೇ ನಿಜವಾದ ಸಂಬಂಧದ ಪರೀಕ್ಷೆ. ಅನೇಕರು ಪ್ರೀತಿಯನ್ನು ಕೇವಲ ಭಾವನೆ ಎಂದು ಅರ್ಥಮಾಡಿಕೊಳ್ಳುತ್ತಾರೆ. ಆದರೆ ನಿಜವಾದ ಪ್ರೀತಿ ಎಂದರೆ ಜವಾಬ್ದಾರಿ, ಗೌರವ ಮತ್ತು ತ್ಯಾಗ. ಪ್ರೀತಿ ಕೇವಲ ಮಾತುಗಳಲ್ಲಿ ಇರಬಾರದು, ಅದು ವರ್ತನೆಯಲ್ಲಿ ಕಾಣಬೇಕು. ನಿಮ್ಮ ಕನಸುಗಳಿಗೆ ಬೆಂಬಲ ನೀಡುವ, ನಿಮ್ಮ ದುಃಖವನ್ನು ತನ್ನದು ಎಂದು ಭಾವಿಸುವ, ನಿಮ್ಮ ಯಶಸ್ಸಿಗೆ ಸಂತೋಷಪಡುವ ವ್ಯಕ್ತಿಯೇ ಉತ್ತಮ ಸಂಗಾತಿಯಾಗಬಹುದು. ಕೆಲವರು ಮೊದಲ ಭೇಟಿಯಲ್ಲೇ ನಿರ್ಧಾರ ತೆಗೆದುಕೊಳ್ಳುತ್ತಾರೆ, ಆದರೆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಸಮಯ ಬೇಕಾಗುತ್ತದೆ. ಒಬ್ಬ ವ್ಯಕ್ತಿಯ ನಿಜವಾದ ಸ್ವಭಾವ ಅವನು ಸಂತೋಷದಲ್ಲಿರುವಾಗ ಮಾತ್ರವಲ್ಲ, ಕೋಪದಲ್ಲಿರುವಾಗ, ಒತ್ತಡದಲ್ಲಿರುವಾಗ ಮತ್ತು ಕಷ್ಟದ ಸಮಯದಲ್ಲಿಯೂ ಹೇಗೆ ವರ್ತಿಸುತ್ತಾನೆ ಎಂಬುದರಿಂದ ತಿಳಿಯುತ್ತದೆ. ಆದ್ದರಿಂದ ಯಾವುದೇ ಸಂಬಂಧದಲ್ಲಿ ತಾಳ್ಮೆ ಬಹಳ ಮುಖ್ಯ. ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಮೊದಲನೆಯದಾಗಿ ಗಮನಿಸಬೇಕಾದ ವಿಷಯ ಅವನ ಅಥವಾ ಅವಳ ಸ್ವಭಾವ. ಸ್ವಭಾವವೇ ವ್ಯಕ್ತಿಯ ನಿಜವಾದ ಸಂಪತ್ತು. ಸೌಂದರ್ಯ ಕಣ್ಣುಗಳನ್ನು ಆಕರ್ಷಿಸಬಹುದು, ಆದರೆ ಸ್ವಭಾವ ಮಾತ್ರ ಹೃದಯವನ್ನು ಗೆಲ್ಲುತ್ತದೆ. ಯಾವಾಗಲೂ ಸತ್ಯವನ್ನು ಹೇಳುವ, ಇತರರನ್ನು ಗೌರವಿಸುವ, ಹಿರಿಯರಿಗೆ ಮಾನ ನೀಡುವ ಮತ್ತು ಸಣ್ಣ ವಿಷಯಗಳಿಗೆ ಕೋಪಗೊಳ್ಳದ ವ್ಯಕ್ತಿಯೊಂದಿಗೆ ಜೀವನ ಸುಂದರವಾಗಿರುತ್ತದೆ. ಒಬ್ಬ ವ್ಯಕ್ತಿ ಇತರರೊಂದಿಗೆ ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ಗಮನಿಸಿ. ಹೋಟೆಲ್ನಲ್ಲಿ ಕೆಲಸ ಮಾಡುವವರೊಂದಿಗೆ, ವಯಸ್ಸಾದವರೊಂದಿಗೆ, ಮಕ್ಕಳೊಂದಿಗೆ ಅಥವಾ ಆರ್ಥಿಕವಾಗಿ ದುರ್ಬಲರಾದವರೊಂದಿಗೆ ಅವನು ಹೇಗೆ ಮಾತನಾಡುತ್ತಾನೆ ಎಂಬುದು ಅವನ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಎಲ್ಲರೊಂದಿಗೆ ಗೌರವದಿಂದ ವರ್ತಿಸುವ ವ್ಯಕ್ತಿ ಸಾಮಾನ್ಯವಾಗಿ ಉತ್ತಮ ಜೀವನ ಸಂಗಾತಿಯಾಗಿರುತ್ತಾನೆ. ನಂಬಿಕೆ ಯಾವುದೇ ಸಂಬಂಧದ ಅಡಿಪಾಯವಾಗಿದೆ. ಒಂದು ಬಾರಿ ನಂಬಿಕೆ ಒಡೆದರೆ ಅದನ್ನು ಮತ್ತೆ ಕಟ್ಟುವುದು ತುಂಬಾ ಕಷ್ಟ. ಆದ್ದರಿಂದ ಪ್ರಾಮಾಣಿಕತೆಯನ್ನು ಅತ್ಯಂತ ಮುಖ್ಯ ಗುಣವೆಂದು ಪರಿಗಣಿಸಬೇಕು. ಸಣ್ಣ ವಿಷಯಗಳಲ್ಲಿಯೂ ಸುಳ್ಳು ಹೇಳುವ ಅಭ್ಯಾಸ ಇದ್ದರೆ ಮುಂದೆ ದೊಡ್ಡ ಸಮಸ್ಯೆಗಳು ಉಂಟಾಗಬಹುದು. ಸತ್ಯ ಕೆಲವೊಮ್ಮೆ ಕಹಿಯಾಗಿರಬಹುದು, ಆದರೆ ಅದು ಸಂಬಂಧವನ್ನು ಬಲಪಡಿಸುತ್ತದೆ. ಸಂವಹನದ ಮಹತ್ವವನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬಾರದು. ಅನೇಕ ಸಂಬಂಧಗಳು ಪ್ರೀತಿಯ ಕೊರತೆಯಿಂದ ಮುರಿಯುವುದಿಲ್ಲ, ಸರಿಯಾದ ಸಂವಹನದ ಕೊರತೆಯಿಂದ ಮುರಿಯುತ್ತವೆ. ಮನಸ್ಸಿನ ಮಾತನ್ನು ಮುಕ್ತವಾಗಿ ಹೇಳಲು ಸಾಧ್ಯವಾಗಬೇಕು. ಒಬ್ಬರ ಮಾತನ್ನು ಮತ್ತೊಬ್ಬರು ಶಾಂತವಾಗಿ ಕೇಳಬೇಕು. ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಪರಿಹರಿಸುವ ಅಭ್ಯಾಸ ಇದ್ದರೆ ಸಂಬಂಧ ಹೆಚ್ಚು ಗಟ್ಟಿಯಾಗುತ್ತದೆ. ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ. ಇಬ್ಬರೂ ಒಂದೇ ರೀತಿಯಾಗಿ ಯೋಚಿಸುವುದು ಸಾಧ್ಯವಿಲ್ಲ, ಆದರೆ ಭಿನ್ನಾಭಿಪ್ರಾಯವನ್ನು ಜಗಳವನ್ನಾಗಿ ಮಾಡದೆ ಪರಸ್ಪರ ಅರ್ಥಮಾಡಿಕೊಳ್ಳುವ ಪ್ರಯತ್ನ ಮಾಡುವುದೇ ಪ್ರೌಢತೆ. ಉತ್ತಮ ಸಂಗಾತಿ ಎಂದರೆ ಎಂದಿಗೂ ಜಗಳವಾಗದ ವ್ಯಕ್ತಿಯಲ್ಲ, ಜಗಳವಾದರೂ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುವ ವ್ಯಕ್ತಿ. ಜೀವನದಲ್ಲಿ ಹಣವೂ ಮುಖ್ಯ, ಆದರೆ ಹಣಕ್ಕಿಂತ ಹಣವನ್ನು ಬಳಸುವ ಬುದ್ಧಿವಂತಿಕೆ ಮುಖ್ಯ. ದುಡಿಮೆ ಮಾಡುವ, ಜವಾಬ್ದಾರಿಯಿಂದ ಖರ್ಚು ಮಾಡುವ ಮತ್ತು ಭವಿಷ್ಯಕ್ಕಾಗಿ ಯೋಜನೆ ಮಾಡುವ ವ್ಯಕ್ತಿಯೊಂದಿಗೆ ಜೀವನ ಹೆಚ್ಚು ಸುರಕ್ಷಿತವಾಗಿರುತ್ತದೆ. ಅತಿಯಾದ ಖರ್ಚು ಅಥವಾ ನಿರ್ಲಕ್ಷ್ಯದಿಂದ ಆರ್ಥಿಕ ಸಮಸ್ಯೆಗಳು ಕುಟುಂಬದ ಶಾಂತಿಯನ್ನು ಕದರಬಹುದು. ಕುಟುಂಬದ ಮೌಲ್ಯಗಳನ್ನು ಗೌರವಿಸುವುದು ಸಹ ಬಹಳ ಮುಖ್ಯ. ಮದುವೆ ಕೇವಲ ಇಬ್ಬರ ಸಂಬಂಧವಲ್ಲ, ಎರಡು ಕುಟುಂಬಗಳ ನಡುವಿನ ಬಾಂಧವ್ಯವೂ ಹೌದು. ಹಿರಿಯರಿಗೆ ಗೌರವ ಕೊಡುವ, ಕುಟುಂಬದವರನ್ನು ಪ್ರೀತಿಯಿಂದ ಕಾಣುವ ವ್ಯಕ್ತಿಯು ಉತ್ತಮ ಕುಟುಂಬ ಜೀವನವನ್ನು ಕಟ್ಟಲು ಸಹಾಯ ಮಾಡುತ್ತಾನೆ.
ಇದರ ಜೊತೆಗೆ ಜೀವನದ ಗುರಿಗಳ ಬಗ್ಗೆ ಮಾತನಾಡುವುದು ಅಗತ್ಯ. ಮುಂದಿನ 5 ಅಥವಾ 10 ವರ್ಷಗಳಲ್ಲಿ ಜೀವನವನ್ನು ಹೇಗೆ ನೋಡುತ್ತಾರೆ? ಉದ್ಯೋಗ, ಮಕ್ಕಳ ಬಗ್ಗೆ ಅಭಿಪ್ರಾಯ, ವಾಸಿಸುವ ಸ್ಥಳ, ಆರ್ಥಿಕ ಗುರಿಗಳು. ಈ ವಿಷಯಗಳಲ್ಲಿ ಪರಸ್ಪರ ಸ್ಪಷ್ಟತೆ ಇದ್ದರೆ ಭವಿಷ್ಯದಲ್ಲಿ ಅನೇಕ ತಪ್ಪು ಅರ್ಥಗಳು ತಪ್ಪುತ್ತವೆ. ಇನ್ನೊಂದು ಮುಖ್ಯ ಗುಣ ಸಹನೆ. ಜೀವನ ಯಾವಾಗಲೂ ಸುಲಭವಾಗಿರುವುದಿಲ್ಲ. ಕೆಲವೊಮ್ಮೆ ಆರೋಗ್ಯ ಸಮಸ್ಯೆ, ಕೆಲವೊಮ್ಮೆ ಆರ್ಥಿಕ ಸಂಕಷ್ಟ, ಕೆಲವೊಮ್ಮೆ ಕುಟುಂಬದ ಸವಾಲುಗಳು ಬರುತ್ತವೆ. ಅಂತಹ ಸಮಯದಲ್ಲಿ ಧೈರ್ಯ ಕಳೆದುಕೊಳ್ಳದೆ ಪರಸ್ಪರ ಬೆಂಬಲವಾಗಿ ನಿಲ್ಲುವ ಸಂಗಾತಿಯೇ ನಿಜವಾದ ಜೀವನದ ಸಂಪತ್ತು. ಹೀಗಾಗಿ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಕೇವಲ ಹೃದಯದ ಮಾತನ್ನು ಮಾತ್ರ ಕೇಳಬೇಡಿ, ಬುದ್ಧಿಯ ಮಾತನ್ನು ಕೇಳಿ. ಭಾವನೆಗಳ ಜೊತೆಗೆ ವಿವೇಕವೂ ಇರಲಿ. ಏಕೆಂದರೆ ಸರಿಯಾದ ಆಯ್ಕೆ ಜೀವನವನ್ನು ಸ್ವರ್ಗದಂತೆ ಮಾಡಬಹುದು, ತಪ್ಪಾದ ಆಯ್ಕೆ ಜೀವನವನ್ನು ಕಷ್ಟಕರವಾಗಿಸಬಹುದು. ಜೀವನದಲ್ಲಿ ಪ್ರತಿಯೊಬ್ಬರೂ ಸಂತೋಷದಿಂದ, ನೆಮ್ಮದಿಯಿಂದ ಬದುಕುವ ಕನಸು ಕಾಣುತ್ತಾರೆ. ಆ ಕನಸನ್ನು ಸಾಕಾರಗೊಳಿಸುವಲ್ಲಿ ಜೀವನ ಸಂಗಾತಿಯ ಪಾತ್ರ ಅತ್ಯಂತ ಮಹತ್ವದ್ದು. ಒಂದು ಸರಿಯಾದ ಆಯ್ಕೆಯು ಜೀವನವನ್ನು ಸಂತೋಷದಿಂದ ತುಂಬಬಹುದು, ಆದರೆ ಆತುರದಲ್ಲಿ ಅಥವಾ ಕೇವಲ ಆಕರ್ಷಣೆಯ ಆಧಾರದ ಮೇಲೆ ತೆಗೆದುಕೊಂಡ ನಿರ್ಧಾರವು ಮುಂದೆ ಅನೇಕ ಸವಾಲುಗಳನ್ನು ತರಬಹುದು. ಆದ್ದರಿಂದ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ವ್ಯಕ್ತಿಯ ಮನಸ್ಸು, ಮೌಲ್ಯಗಳು, ನಡವಳಿಕೆ ಮತ್ತು ಜೀವನದ ದೃಷ್ಟಿಕೋನವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಅನೇಕ ಬಾರಿ ಜನರು ಪ್ರೀತಿ ಮತ್ತು ಆಕರ್ಷಣೆಯನ್ನು ಒಂದೇ ಎಂದು ಭಾವಿಸುತ್ತಾರೆ. ಆದರೆ ಇವೆರಡರ ನಡುವೆ ದೊಡ್ಡ ವ್ಯತ್ಯಾಸವಿದೆ. ಆಕರ್ಷಣೆ ಸಾಮಾನ್ಯವಾಗಿ ರೂಪ, ಮಾತಿನ ಶೈಲಿ ಅಥವಾ ಹೊರಗಿನ ವ್ಯಕ್ತಿತ್ವದಿಂದ ಉಂಟಾಗುತ್ತದೆ. ಅದು ಕೆಲವೊಮ್ಮೆ ಕಾಲದೊಂದಿಗೆ ಕಡಿಮೆಯಾಗಬಹುದು. ಆದರೆ ನಿಜವಾದ ಪ್ರೀತಿ ಎಂದರೆ ಒಬ್ಬರ ಒಳಗಿನ ಗುಣಗಳನ್ನು ಮೆಚ್ಚುವುದು, ಅವರ ಸಂತೋಷ ದುಃಖಗಳನ್ನು ಹಂಚಿಕೊಳ್ಳುವುದು ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ಕೈ ಬಿಡದಿರುವುದು. ಒಬ್ಬ ವ್ಯಕ್ತಿಯು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾನೆ ಎಂಬುದನ್ನು ಅವನು ಹೇಳುವ ಮಾತುಗಳಿಂದ ಮಾತ್ರವಲ್ಲ, ಅವನ ವರ್ತನೆಯಿಂದ ಅರ್ಥಮಾಡಿಕೊಳ್ಳಬೇಕು. ನಿಮ್ಮ ಮಾತುಗಳನ್ನು ಗಮನದಿಂದ ಕೇಳುತ್ತಾನೆಯೇ? ನಿಮ್ಮ ಭಾವನೆಗಳಿಗೆ ಗೌರವ ನೀಡುತ್ತಾನೆಯೇ? ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಜೊತೆ ನಿಲ್ಲುತ್ತಾನೆಯೇ? ಇಂತಹ ಪ್ರಶ್ನೆಗಳಿಗೆ ಸಿಗುವ ಉತ್ತರಗಳೇ ನಿಜವಾದ ಪ್ರೀತಿಯ ಗುರುತು. ಗೌರವವು ಯಾವುದೇ ಸಂಬಂಧದ ಬೆನ್ನೆಲುಬು. ಪ್ರೀತಿ ಇದ್ದರೂ ಗೌರವ ಇಲ್ಲದಿದ್ದರೆ ಆ ಸಂಬಂಧ ಹೆಚ್ಚು ಕಾಲ ಉಳಿಯುವುದಿಲ್ಲ. ಜೀವನ ಸಂಗಾತಿ ಎಂದರೆ ನಿಮ್ಮನ್ನು ಬದಲಾಯಿಸಲು ಪ್ರಯತ್ನಿಸುವ ವ್ಯಕ್ತಿಯಲ್ಲ, ನಿಮ್ಮ ವ್ಯಕ್ತಿತ್ವವನ್ನು ಅರ್ಥಮಾಡಿಕೊಂಡು ಗೌರವಿಸುವ ವ್ಯಕ್ತಿ. ಭಿನ್ನಾಭಿಪ್ರಾಯಗಳು ಇದ್ದರೂ ಪರಸ್ಪರ ಗೌರವ ಉಳಿದರೆ ಸಂಬಂಧ ಬಲವಾಗಿರುತ್ತದೆ. ಯಾವುದೇ ಸಂಬಂಧದಲ್ಲಿ ನಂಬಿಕೆ ನಿಧಾನವಾಗಿ ಬೆಳೆಯುತ್ತದೆ. ಅದನ್ನು ನಿರ್ಮಿಸಲು ಸಮಯ ಬೇಕು, ಆದರೆ ಅದನ್ನು ಕಳೆದುಕೊಳ್ಳಲು ಒಂದು ಕ್ಷಣ ಸಾಕು. ಆದ್ದರಿಂದ ಸಣ್ಣ ವಿಷಯಗಳಲ್ಲಿಯೂ ಪ್ರಾಮಾಣಿಕರಾಗಿರುವುದು ಅಗತ್ಯ. ಸತ್ಯ ಹೇಳುವುದು ಕೆಲವೊಮ್ಮೆ ಕಷ್ಟವಾಗಬಹುದು, ಆದರೆ ಅದು ಸಂಬಂಧವನ್ನು ದೀರ್ಘಕಾಲ ಉಳಿಸುತ್ತದೆ. ಒತ್ತಡದ ಸಂದರ್ಭಗಳಲ್ಲಿ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವ ಹೊರಹೊಮ್ಮುತ್ತದೆ. ಕೆಲಸದ ಒತ್ತಡ, ಆರ್ಥಿಕ ಸಮಸ್ಯೆ ಅಥವಾ ಕುಟುಂಬದ ಸವಾಲು ಬಂದಾಗ ಅವರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ಗಮನಿಸುವುದು ಮುಖ್ಯ. ಸಣ್ಣ ಸಮಸ್ಯೆಗಳಿಗೂ ತಾಳ್ಮೆ ಕಳೆದುಕೊಳ್ಳುವವರು ಮುಂದೆಯೂ ಸಂಬಂಧದಲ್ಲಿ ಅಡಚಣೆಗಳನ್ನು ಉಂಟುಮಾಡಬಹುದು. ಕ್ಷಮಿಸುವ ಗುಣವು ದಾಂಪತ್ಯ ಜೀವನದಲ್ಲಿ ಬಹಳ ಮುಖ್ಯ. ಯಾರೂ ಪರಿಪೂರ್ಣರಲ್ಲ, ತಪ್ಪುಗಳು ಎಲ್ಲರಿಂದಲೂ ಆಗುತ್ತವೆ. ಆದರೆ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿ ಮುಂದೆ ಅದನ್ನು ಮರುಕಳಿಸದಂತೆ ಪ್ರಯತ್ನಿಸುವ ಮನೋಭಾವ ಇದ್ದರೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ಜೀವನ ಸಂಗಾತಿಯ ಆಯ್ಕೆಯಲ್ಲಿ ಕುಟುಂಬದವರೊಂದಿಗೆ ಅವರ ವರ್ತನೆಯನ್ನು ಗಮನಿಸುವುದು ಸಹ ಒಳ್ಳೆಯದು. ತಂದೆ, ತಾಯಿ, ಸಹೋದರ ಸಹೋದರಿಯರು ಮತ್ತು ಇತರರೊಂದಿಗೆ ಗೌರವದಿಂದ ನಡೆದುಕೊಳ್ಳುವವರು ಸಾಮಾನ್ಯವಾಗಿ ಸಂಬಂಧಗಳ ಮೌಲ್ಯವನ್ನು ಚೆನ್ನಾಗಿ ಅರ್ಥಮಾಡಿಕೊಂಡಿರುತ್ತಾರೆ. ಆರ್ಥಿಕ ವಿಷಯಗಳ ಕುರಿತು ಪರಸ್ಪರ ಸ್ಪಷ್ಟತೆ ಇರಬೇಕು. ಆದಾಯ, ಖರ್ಚು, ಉಳಿತಾಯ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ತೆರೆಯಾಗಿ ಮಾತನಾಡುವುದು ಮುಂದಿನ ಅನೇಕ ಭಿನ್ನಾಭಿಪ್ರಾಯಗಳನ್ನು ತಪ್ಪಿಸಬಹುದು. ಹಣವೇ ಸಂತೋಷವಲ್ಲ, ಆದರೆ ಹಣದ ವಿಷಯದಲ್ಲಿ ಪರಸ್ಪರ ಜವಾಬ್ದಾರಿ ಕುಟುಂಬದ ನೆಮ್ಮದಿಗೆ ಸಹಾಯ ಮಾಡುತ್ತದೆ. ಒಬ್ಬರ ವೈಯಕ್ತಿಕ ಸಮಯ ಮತ್ತು ಆಸಕ್ತಿಗಳಿಗೆ ಗೌರವ ನೀಡುವುದು ಮುಖ್ಯ. ಆರೋಗ್ಯಕರ ಸಂಬಂಧದಲ್ಲಿ ಇಬ್ಬರಿಗೂ ತಮ್ಮದೇ ಆದ ಹವ್ಯಾಸಗಳು, ಸ್ನೇಹಿತರು ಮತ್ತು ಬೆಳವಣಿಗೆಗೆ ಅವಕಾಶ ಇರುತ್ತದೆ. ಅತಿಯಾದ ಅನುಮಾನ ಅಥವಾ ನಿಯಂತ್ರಣ ಸಂಬಂಧವನ್ನು ದುರ್ಬಲಗೊಳಿಸಬಹುದು. ಪ್ರೀತಿಯ ನಿಜವಾದ ಅರ್ಥ ಕೇವಲ ಉಡುಗೊರೆಗಳು ಅಥವಾ ಸಿಹಿ ಮಾತುಗಳಲ್ಲ. ದೈನಂದಿನ ಜೀವನದಲ್ಲಿ ಪರಸ್ಪರ ಸಹಾಯ ಮಾಡುವುದು, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು, ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬುವುದು ಮತ್ತು ಸಣ್ಣ ಸಂತೋಷಗಳನ್ನು ಹಂಚಿಕೊಳ್ಳುವುದೇ ನಿಜವಾದ ಪ್ರೀತಿ. ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ನಿಮ್ಮ ಮನಸ್ಸಿಗೆ ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ. ಈ ವ್ಯಕ್ತಿಯೊಂದಿಗೆ ನಾನು ನನ್ನ ನಿಜವಾದ ವ್ಯಕ್ತಿತ್ವದಲ್ಲೇ ಇರಬಹುದೇ?
ನನ್ನ ಸಂತೋಷ ಮತ್ತು ದುಃಖವನ್ನು ಮುಕ್ತವಾಗಿ ಹಂಚಿಕೊಳ್ಳಬಹುದೇ? ಜೀವನದ ಕಠಿಣ ಸಂದರ್ಭದಲ್ಲೂ ಈ ವ್ಯಕ್ತಿ ನನ್ನೊಂದಿಗೆ ನಿಲ್ಲುವ ವಿಶ್ವಾಸ ನನಗಿದೆಯೇ? ಈ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಹೌದು ಎಂಬ ಉತ್ತರ ಬಂದರೆ ಅದು ಒಳ್ಳೆಯ ಸಂಬಂಧದ ಬಲವಾದ ಅಡಿಪಾಯವಾಗಬಹುದು. ಒಬ್ಬ ವ್ಯಕ್ತಿಯ ಕೋಪವನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಗಮನಿಸಿ. ಕೋಪ ಬರುವುದು ಸಹಜ. ಆದರೆ ಕೋಪ ಬಂದಾಗ ಅವನು ಅಥವಾ ಅವಳು ಹೇಗೆ ವರ್ತಿಸುತ್ತಾರೆ ಎಂಬುದೇ ಮುಖ್ಯ. ಸಣ್ಣ ವಿಷಯಕ್ಕೂ ಕೂಗುವುದು, ಅವಮಾನಿಸುವುದು, ಬೆದರಿಕೆ ಹಾಕುವುದು ಅಥವಾ ಹಿಂಸಾತ್ಮಕವಾಗಿ ವರ್ತಿಸುವುದು ಆರೋಗ್ಯಕರ ಸಂಬಂಧದ ಲಕ್ಷಣವಲ್ಲ. ಉತ್ತಮ ಸಂಗಾತಿ ಕೋಪದಲ್ಲಿದ್ದರೂ ಮಾತಿನ ಮೂಲಕ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುತ್ತಾನೆ. ಇನ್ನೊಂದು ಮುಖ್ಯ ವಿಷಯವೆಂದರೆ ಜವಾಬ್ದಾರಿಯ ಭಾವನೆ. ಜವಾಬ್ದಾರಿಯುತ ವ್ಯಕ್ತಿ ತನ್ನ ಕೆಲಸ, ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಕಾಳಜಿ ವಹಿಸುತ್ತಾನೆ. ತನ್ನ ತಪ್ಪನ್ನು ಇತರರ ಮೇಲೆ ಹಾಕುವ ಅಭ್ಯಾಸ ಇರುವವರು ಮುಂದೆ ದಾಂಪತ್ಯ ಜೀವನದಲ್ಲೂ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಸಂಬಂಧದಲ್ಲಿ ಅತಿಯಾದ ಅನುಮಾನ ದೊಡ್ಡ ಸಮಸ್ಯೆಯಾಗಬಹುದು. ಪ್ರೀತಿ ಎಂದರೆ ವಿಶ್ವಾಸ. ಪ್ರತಿಯೊಂದು ವಿಷಯದಲ್ಲೂ ಅನುಮಾನಪಡುವುದು, ಮೊಬೈಲ್ ಪರಿಶೀಲಿಸುವುದು, ಸ್ನೇಹಿತರನ್ನು ಭೇಟಿಯಾಗುವುದನ್ನು ತಡೆಯುವುದು ಅಥವಾ ಪ್ರತಿಯೊಂದು ಹೆಜ್ಜೆಯ ಮೇಲೂ ನಿಯಂತ್ರಣ ಸಾಧಿಸಲು ಪ್ರಯತ್ನಿಸುವುದು ಆರೋಗ್ಯಕರ ಪ್ರೀತಿಯ ಲಕ್ಷಣವಲ್ಲ. ಆರೋಗ್ಯಕರ ಸಂಬಂಧದಲ್ಲಿ ಇಬ್ಬರಿಗೂ ಪರಸ್ಪರ ವಿಶ್ವಾಸ ಮತ್ತು ವೈಯಕ್ತಿಕ ಗೌರವ ಇರುತ್ತದೆ. ಮಾತಿನ ಶೈಲಿಯೂ ಬಹಳ ಮುಖ್ಯ. ಒಬ್ಬ ವ್ಯಕ್ತಿ ನಿಮ್ಮೊಂದಿಗೆ ಮಾತ್ರವಲ್ಲ, ಇತರರೊಂದಿಗೆ ಹೇಗೆ ಮಾತನಾಡುತ್ತಾನೆ ಎಂಬುದನ್ನು ಗಮನಿಸಿ. ಯಾವಾಗಲೂ ಇತರರನ್ನು ಅವಮಾನಿಸುವುದು, ಕೆಟ್ಟ ಪದಗಳನ್ನು ಬಳಸುವುದು ಅಥವಾ ಎಲ್ಲರನ್ನೂ ತಗ್ಗಿಸಿ ಮಾತನಾಡುವುದು ಒಳ್ಳೆಯ ಗುಣವಲ್ಲ. ಗೌರವದಿಂದ ಮಾತನಾಡುವ ವ್ಯಕ್ತಿ ಸಾಮಾನ್ಯವಾಗಿ ಗೌರವದಿಂದಲೇ ಸಂಬಂಧವನ್ನು ಉಳಿಸಿಕೊಳ್ಳುತ್ತಾನೆ. ಪ್ರಾಮಾಣಿಕತೆ ದಾಂಪತ್ಯ ಜೀವನದ ಅಡಿಪಾಯ. ಸಣ್ಣ ವಿಷಯಗಳಲ್ಲಿಯೂ ಸುಳ್ಳು ಹೇಳುವ ಅಭ್ಯಾಸ ಇದ್ದರೆ ಮುಂದೆ ದೊಡ್ಡ ಸಮಸ್ಯೆಗಳು ಉಂಟಾಗಬಹುದು. ಸತ್ಯ ಹೇಳುವುದು ಕೆಲವೊಮ್ಮೆ ಕಷ್ಟವಾಗಬಹುದು, ಆದರೆ ಅದು ವಿಶ್ವಾಸವನ್ನು ಗಟ್ಟಿಗೊಳಿಸುತ್ತದೆ. ಜೀವನದಲ್ಲಿ ಹಣದ ಬಗ್ಗೆ ದೃಷ್ಟಿಕೋನವೂ ಮುಖ್ಯ. ಹಣದ ಕೊರತೆಯೇ ಎಲ್ಲಾ ಸಮಸ್ಯೆಗಳ ಕಾರಣವಲ್ಲ. ಹಣದ ಬಗ್ಗೆ ಇರುವ ತಪ್ಪು ಮನೋಭಾವವೇ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ದುಡಿಮೆ ಮಾಡುವ, ಉಳಿತಾಯ ಮಾಡುವ ಮತ್ತು ಜವಾಬ್ದಾರಿಯಿಂದ ಖರ್ಚು ಮಾಡುವ ವ್ಯಕ್ತಿಯೊಂದಿಗೆ ಜೀವನ ಹೆಚ್ಚು ಸ್ಥಿರವಾಗಿರುತ್ತದೆ. ಒಬ್ಬ ವ್ಯಕ್ತಿ ತನ್ನ ತಂದೆ, ತಾಯಿ ಮತ್ತು ಕುಟುಂಬದವರೊಂದಿಗೆ ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ಗಮನಿಸಬೇಕು. ಪ್ರತಿಯೊಂದು ಕುಟುಂಬ ವಿಭಿನ್ನವಾಗಿರಬಹುದು, ಆದರೆ ಗೌರವ, ಕಾಳಜಿ ಮತ್ತು ಜವಾಬ್ದಾರಿಯ ಮನೋಭಾವ ಉತ್ತಮ ಸಂಬಂಧಗಳ ಸೂಚಕವಾಗಿರಬಹುದು. ಸಂಬಂಧದಲ್ಲಿ ಕ್ಷಮಿಸುವ ಗುಣ ಬಹಳ ಮುಖ್ಯ. ತಪ್ಪುಗಳು ಎಲ್ಲರಿಂದಲೂ ಆಗುತ್ತವೆ. ಆದರೆ ಪ್ರತಿಯೊಂದು ತಪ್ಪನ್ನು ಹಿಡಿದುಕೊಂಡೇ ಬದುಕುವುದು ಸಂಬಂಧವನ್ನು ದುರ್ಬಲಗೊಳಿಸುತ್ತದೆ. ಕ್ಷಮೆ, ಅರ್ಥಮಾಡಿಕೊಳ್ಳುವಿಕೆ ಮತ್ತು ಪರಸ್ಪರ ಸುಧಾರಿಸಿಕೊಳ್ಳುವ ಮನೋಭಾವ ದಾಂಪತ್ಯವನ್ನು ಗಟ್ಟಿಗೊಳಿಸುತ್ತವೆ. ಜೀವನದಲ್ಲಿ ಕಷ್ಟಗಳು ಬಂದಾಗ ಸಂಗಾತಿಯ ನಿಜವಾದ ಗುಣಗಳು ಗೊತ್ತಾಗುತ್ತವೆ. ಆರೋಗ್ಯ ಸಮಸ್ಯೆ, ಆರ್ಥಿಕ ಸಂಕಷ್ಟ ಅಥವಾ ಕುಟುಂಬದ ಸವಾಲುಗಳು ಬಂದಾಗ ಕೈಬಿಡದೆ ಜೊತೆ ನಿಲ್ಲುವ ವ್ಯಕ್ತಿಯೇ ನಿಜವಾದ ಜೀವನ ಸಂಗಾತಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.